ಸಮಸ್ತ ವೀಕ್ಷಕರಿಗೂ ಹೋಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸರ್ನ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶ ಹೊರಬಂದಿದೆ. ದರ್ಶನ್ ಸರ್ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಕಾರಣ ಇಷ್ಟೇ, ಇಲ್ಲಿ ನಡೀತಾ 57ನೇ CCH ನ್ಯಾಯಾಲಯದಲ್ಲಿ ಇದರ ಟ್ರಯಲ್ಸ್ ಏನ್ ನಡೀತಾ ಇದೆ, ಇದು ತುಂಬಾ ಮಂದಗತಿಯಲ್ಲಿ ನಡೀತಾ ಇದೆ. 10 ತಿಂಗಳಲ್ಲಿ ಕೇವಲ 7 ಜನರ ವಿಚಾರಣೆ ಮಾತ್ರ ಮಾಡಿದ್ದಾರೆ. ಇನ್ನೂ ಪ್ರಮುಖವಾಗಿ 60 ಜನರ ವಿಚಾರಣೆ ನಡೆಯಬೇಕಾಗಿದೆ. ಪ್ರಮುಖವಾಗಿರುವಂತವರು ಇನ್ನೂ 200 ಚಿಲ್ಲರೆ ವಿಚಾರಣೆ ಮಾಡಬೇಕಾಗಿರೋದು ಬಾಕಿ ಇದೆ. ಹಾಗಾಗಿ ಇದು ತುಂಬಾ ನಿಧಾನ ಆಗುತ್ತೆ. ಮತ್ತೆ ನನಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮತ್ತೆ ಜೈಲಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋ ಪಾಯಿಂಟ್ ಅನ್ನ ಇಟ್ಕೊಂಡು ದರ್ಶನ್ ಸರ್ ಜಾಮೀನಿಗೆ ಅರ್ಜಿಯನ್ನ ಹಾಕಿದ್ರು. ಇವತ್ತು ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ಹೈಕೋರ್ಟ್ ಜಡ್ಜಿಗೆ ಹೇಳಿದ್ದಾರೆ, CCH ನ್ಯಾಯಾಲಯಕ್ಕೆ ಹೇಳಿದ್ದಾರೆ, ನೀವು ಬೇಗ ಈ ವಿಚಾರಣೆಯನ್ನ ಪೂರ್ಣಗೊಳಿಸಿ, ನಿಮಗಿನ್ನೂ 1 ವರ್ಷ ಕಾಲಾವಕಾಶ ಕೊಡ್ತೀವಿ, ಅಷ್ಟರೊಳಗೆ ವಿಚಾರಣೆಯನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು. ಆ ಒಂದು ವೇಳೆ ಅದರೊಳಗೆ ಮುಗಿಸ್ಲಿಲ್ಲ, ಆ ಒಂದು ಅವಧಿಯಲ್ಲಿ ನೀವು ವಿಚಾರಣೆಯನ್ನ ಪೂರ್ಣಗೊಳಿಸಲಿಲ್ಲ ಅಂದ್ರೆ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ನಾವು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ. ಅಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗೋಗುತ್ತೆ, ಇನ್ನೊಂದು ವರ್ಷ ದರ್ಶನ್ ಸರ್ಗೆ ಜಾಮೀನು ಸಿಗೋದು ಡೌಟ್. ಅದಿರ್ಲಿ, ಇದು ನ್ಯಾಯಾಲಯದ ತೀರ್ಪು, ನಾವು ಗೌರವಿಸೋಣ. ಈ ನ್ಯೂಸ್ ಚಾನೆಲ್ ಒಳಗೆ ಏನ್ ಬಂದಿದೆ ಅಂತ, ಆ ನ್ಯೂಸ್ ಬಂದ ತಕ್ಷಣ, ಅದು ಪ್ರಸಾರ ಆದ ತಕ್ಷಣ ಆ ನ್ಯೂಸ್ ಆರ್ ಕನ್ನಡದ ಒಬ್ರು ಲೇಡಿ ಆಂಕರ್ ಹೇಳ್ತಾರೆ, ಕಿಲ್ಲಿಂಗ್ ಸ್ಟಾರ್. ಯಾರು ಇವ್ರನ್ನ ದರ್ಶನ್ ಸರ್ನ ಕಿಲ್ಲಿಂಗ್ ಸ್ಟಾರ್ ಅಂತ ಹೇಳಕ್ಕೆ ಯಾರು ಅಧಿಕಾರ ಕೊಟ್ಟರು ಇವ್ರಿಗೆ? ಕಿಲ್ಲಿಂಗ್ ಮಾಡೋದೇ ಕೆಲಸನ ಅವ್ರದ್ದು? ಕಿಲ್ ಮಾಡೋದೇ ಕೆಲಸನ? ಇನ್ನು ಕೋರ್ಟೇ ತೀರ್ಮಾನ ಮಾಡಿಲ್ಲ, ಇನ್ನು ಟ್ರಯಲ್ಸೇ ಮುಗ್ದಿಲ್ಲ, ಆಗ್ಲೇ ಇವ್ರನ್ನ ಅಪರಾಧಿ ಮಾಡ್ಬಿಟ್ರು. ಯಾವ ಆಧಾರದ ಮೇಲೆ ಕಿಲ್ಲಿಂಗ್ ಸ್ಟಾರ್ ಅಂತ ಹೇಳ್ತಾರೆ? ರೀ ಮೀಡಿಯಾಗಳೇ, ನಾನು ಹೇಳ್ತೀನಿ ಕೇಳಿ, ಅವ್ರು ಕಿಲ್ಲಿಂಗ್ ಸ್ಟಾರ್ ಅಲ್ಲ, ಚಾಲೆಂಜಿಂಗ್ ಸ್ಟಾರ್. ಕಷ್ಟಪಟ್ಟು ಮೇಲೆ ಬಂದಿರೋದು, ಪ್ರತಿಭೆಯಿಂದ ಮೇಲೆ ಬಂದಿರೋದು, ಯಾರ್ದು ತಲೆ ಹೊಡೆದು ಬಂದಿರೋದಲ್ಲ. ಕಷ್ಟಪಟ್ಟಿದ್ದಾರೆ, ಒಂದು ಲೈಟ್ ಬಾಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ತೀರ್ಮಾನ ಆಗ್ಲಿ, ಯಾರು ತಪ್ಪು ಯಾರು ಸುಳ್ಳು, ಯಾರು ಕೊಲೆ ಮಾಡಿರೋದು, ಯಾರು ದರ್ಶನ್ ಅವರ, ಇಲ್ಲ ಅವರ ಸಹೋದ್ಯೋಗಿಗಳ, ಅವರ ಸಹಪಾಠಿಗಳ, ಅವರ ಸಹಚರರ, ಇಲ್ಲ ನೀವೆಲ್ಲ ಸೇರಿ ಮಾಡಿದ್ದೀರಾ? ಬರ್ಲಿ ತೀರ್ಪು, ಅವಾಗ ಬಂದು ಅವ್ರ ಶಿಕ್ಷೆ ಆದ್ಮೇಲೆ ಮಾತಾಡಿ, ಕಿಲ್ಲಿಂಗ್ ಸ್ಟಾರೋ, ಯಾವ ಸ್ಟಾರೋ, ಬದನೆಕಾಯಿ ಸ್ಟಾರೋ ಏನೋ ಅಂತ. ಇವಾಗ ಹೆಂಗ್ ಹೇಳ್ತೀರಾ ನೀವು? ನೋಡಿ, ಇವ್ರೇನ್ ಗೊತ್ತಾ, ಟಿವಿ ಚಾನಲ್ ಅವರು ಯಾವ್ದು ವಿಚಾರ ಜನಗಳಿಗೆ ತಿಳಿಸ್ಬೇಕು ಅದನ್ನ ಮಾತ್ರ ತಿಳಿಸಲ್ಲ. ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಕೊಲೆ ಕೇಸ್ನಲ್ಲಿ ಅವರ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಮತ್ತೆ CBI ತನಿಖೆ ಮಾಡಬೇಕು ಅಂತ ಅಪೀಲ್ ಹೋಗಿದ್ರು. ಕಳೆದ ಮಾರ್ಚ್ 23ನೇ ತಾರೀಕು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತೆ, ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ, ಇದ್ರ ಬಗ್ಗೆ ಮತ್ತೆ ಸಂಪೂರ್ಣವಾದ ವರದಿಯನ್ನು ಕೊಡಿ, ನಾವು ಮರುತನಿಖೆಗೆ ಆದೇಶ ಮಾಡಬೇಕು ಅಂತ. ಇದ್ರ ಬಗ್ಗೆ ಯಾವ ನ್ಯೂಸ್ ಚಾನೆಲ್ ಅಲ್ಲೂ ನ್ಯೂಸ್ ಬರಲಿಲ್ಲ. ಆ ಕೇಸಲ್ಲಿ ಯಾರನ್ನ ಅಪರಾಧಿಗಳು ಅಥವಾ ಆರೋಪಿಗಳು ಅಂತ ಈಗ ಹೆಸರಿಸಲಾಗಿದೆ ಅಂತವ್ರಿಗೆ ಸಪೋರ್ಟ್ ಮಾಡ್ತಾವ್ರಿ ಇವರು. ಇಲ್ಲಿ ದರ್ಶನ್ ಸರ್ ಏನ್ ಮಾಡಬಾರ್ದು ಮಾಡ್ಬಿಟ್ಟಿದಾರ, ಏನ್ ನಡೆದಿದೆ ಅಂತಾನೆ ಗೊತ್ತಿಲ್ವಲ್ಲ. ಆಗ್ಲೇ ಕಿಲ್ಲಿಂಗ್ ಸ್ಟಾರು, ಆ ಸ್ಟಾರು, ಈ ಸ್ಟಾರು ಅಂದ್ಬಿಟ್ರೆ. ಇನ್ನೊಂದು ಚಾನಲ್ ಅಲ್ಲಿ ಹೇಳ್ತಾ ಇದ್ರು, ಬಂತು ಜಡ್ಜ್ಮೆಂಟ್ ಬಂತು, ಈ ತರ 12 ತಿಂಗಳವರೆಗೆ 1 ವರ್ಷ ಟೈಮ್ ಕೊಟ್ಟಿದ್ದೀವಿ, 1 ವರ್ಷ ದರ್ಶನ್ ಸರ್ಗೆ ಬೇಲ್ ಸಿಗೋ ಡೌಟ್ ಅಂದ ತಕ್ಷಣ ಈ ವಿಷಯ ಕೇಳಿ ಮಂಕಾದ ದರ್ಶನ್, ತಲೆ ಮೇಲೆ ಕೈ ಇಟ್ಟು ಕುಳಿತ ದರ್ಶನ್. ಅಲ್ಲ ರೀ, ಜಡ್ಜ್ಮೆಂಟ್ ಬಂದಿರೋದು ಡೆಲ್ಲಿಲಿ, ದರ್ಶನ್ ಸರ್ ಇರೋದು ಪರಪ್ಪನ ಅಗ್ರಹಾರದಲ್ಲಿ. ಆ ವಿಷಯ ಕೇಳಿ ಇವ್ರು ಮಂಕ ಆಗ್ಬಿಡುತ್ತು, ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದು. ಇವ್ರಿಗೆ ಹೆಂಗ್ ಗೊತ್ತಾಗ್ಬಿಡ್ತು ಇವ್ರಿಗೆ, ನ್ಯೂಸ್ ಚಾನಲ್ ಅವ್ರಿಗೆ 2 ಸೆಕೆಂಡ್ಗೆ ಎಲ್ಲ ಇಮ್ಯಾಜಿನೇಷನ್ ಅವರೇ ಕಲ್ಪನೆ ಮಾಡ್ಕೊಂಡು ಹೇಳ್ಬಿಡೋದು, ಜನ ನಂಬೋತಾರ. ಇವತ್ತು ನೋಡಿ, ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿ, ಪಬ್ಲಿಕ್ ಟಿವಿಲಿ ಬರೀ ದರ್ಶನ್ ಸರ್ದೇ ವಿಚಾರ, ಇನ್ನೇನು ಹೇಳೋದಿಲ್ಲ ಅವರು. ಅದೇನ್ ದ್ವೇಷ ಇಟ್ಕೊಂಡಿದಾರ ಏನೋ ನಮ್ಗಂತೂ ಗೊತ್ತಿಲ್ಲ. ನೀವು ಒಂದು ಕೆಲಸ ಮಾಡಿ ವೀಕ್ಷಕರು, ದರ್ಶನ್ ಸರ್ ಅಭಿಮಾನಿಗಳು, ಕಲಾಭಿಮಾನಿಗಳು, ಅವರ ವಿಡಿಯೋ ಕ್ಲಿಪ್ಸ್ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಅವಾಗ ಕಮೆಂಟ್ ಮಾಡಿ, ಕಿಲ್ಲಿಂಗ್ ಸ್ಟಾರ್ ಅನ್ನಕ್ಕೆ ನೀವು ಯಾರೇ ನಿಮ್ಗೆ ಅಧಿಕಾರ ಕೊಟ್ಟರು? ದರ್ಶನ್ ಸರ್ ಮೇಲೆ ಯಾಕ್ರೆ ನಿಮ್ಗೆ ದ್ವೇಷ? ನ್ಯಾಯವಾದ ಸತ್ಯವಾದಂತ ವಿಚಾರಗಳನ್ನ ಜನಗಳಿಗೆ ತಿಳಿಸಿ. ಸೌಜನ್ಯ ಕೇಸ್ ಬಗ್ಗೆ ಏನಾಯ್ತು, ಮಾರ್ಚ್ಗಳಲ್ಲಿ ಅಪ್ಡೇಟ್ ಬಂತಲ್ಲ ಸುಪ್ರೀಂ ಕೋರ್ಟ್ ಇಂದ, ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ, ಯಾಕೆ ಯಾರು ನ್ಯೂಸ್ ಮಾಡಲಿಲ್ಲ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಏನು ಮಾಡಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಒಪ್ಕೋಬೇಕಾಗಿದೆ. 1 ವರ್ಷ ಕಾರಣ, ದರ್ಶನ್ ಸರ್ ಖಂಡಿತ ಹೊರಗಡೆ ಬಂದೇ ಬರ್ತಾರೆ, ನೀಟಾಗಿ ಬರ್ತಾರೆ, ಕ್ಲೀನ್ ಇಮೇಜ್ ಇಟ್ಕೊ ಬರ್ತಾರೆ.
ಅದ್ರ ಬಗ್ಗೆ ಯಾರು ದರ್ಶನ್ ಸರ್ ಅಭಿಮಾನಿಗಳು ಬೇಜಾರು ಮಾಡ್ಕೋಬೇಡಿ. ಖಂಡಿತ ಬೇಜಾರಾಗತ್ತೆ, ನನಗೆ ಬೇಜಾರಾಗ್ತಾ ಇದೆ, ಇನ್ನೂ 1 ವರ್ಷ ಕಾಯ್ಬೇಕಲ್ಲ ಅಂತ. ಆಗೋದಿಲ್ಲ, ಒಳ್ಳೇದಕ್ಕೇನೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.